ಬಿಜೆಪಿ ಗವರ್ಮೆಂಟ್ ಬಂದಾಗಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ನಡೀತಾ ಇದೆ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ನಡೀತಾ ಇದೆ. ಆಗ ಇರುವಾಗ ಆಲ್ವೇಸ್ ನಿಮಗೆ ಬೈ ಎಲೆಕ್ಷನ್ ಅಲ್ಲಿ ಹೋದ್ರೆ ಪ್ರೆಸೆಂಟ್ ಗವರ್ಮೆಂಟ್ ಯಾರಲ್ಲಿ ನಡೆಸ್ತಾ ಇದ್ದಾರೆ ಅವರ ಕಡೆಗೆ ಮತಗಳು ಬೀಳುವ ಏನು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಉತ್ತರ ಪ್ರದೇಶ ಇಸ್ ನಾಟ್ ಎ ಸರ್ಪ್ರೈಸ್. ಆರ್ ಈಗ ನಾವು ದೇಶವರ ನೋಡಬೇಕಾದ್ರೆ, ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರ ಪ್ರಬಲ ಎಷ್ಟಿದೆ, ಬಿಜೆಪಿ ಭಾರತದಲ್ಲಿ ಪ್ರಬಲತೆಯನ್ನು ಇನ್ನೂ ಹೊಂದ್ಕೊಂಡಿದೆನಾ ಅಥವಾ ದ್ಯಾಟ್ ಹೋಲ್ಡ್ ದೇ ಆರ್ ಏಬಲ್ ಟು ಕೀಪ್ ನಾವ್ ಅಂತ ಮಾತ್ರ ಹೇಳಬೇಕಾದ್ರೆ, ಈಗಿನ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ನ ಎಲೆಕ್ಷನ್ ಏನಿದೆ ಅದನ್ನು ನೋಡಿದ್ರೆ ಸ್ಟಿಲ್ ವಿ ಆರ್ ಥಿಂಕಿಂಗ್ ದಟ್ ಮೋದಿ ಗವರ್ಮೆಂಟ್ ಈಸ್ ಹ್ಯಾವಿಂಗ್ ಎ ಹೋಲ್ಡ್ ಸ್ಟಿಲ್ ಆನ್ ಇಂಡಿಯಾ ಅಂತ. ಇನ್ನು ಅನ್ನಪೂರ್ಣ ತುಕಾರಾಮ್ ಅವರ ಲೀಡ್ ಸ್ವಲ್ಪ ಕಡಿಮೆ ಆಗಿದೆ. 2586 ಇತ್ತು, ಈಗ 1973ಕ್ಕೆ ಬಂದಿದೆ. ಅರ್ಲಿ ಟ್ರೆಂಡ್, ಬಟ್ ಲೀಡಲ್ಲಿ ಇದ್ದಾರೆ. ಮೊದಲನೇ ಸುತ್ತಿನಿಂದಲೂ ಈ ಸುತ್ತಿನವರೆಗೂ ಅವರು ಲೀಡಲ್ಲಂತೂ ಕಂಟಿನ್ಯೂ ಆಗಿದ್ದಾರೆ. ಆ ಲೀಡ್ನ ಜೊತೆಗೇನೆ ಅವರು ಮುಂದುವರಿತಾ ಇದ್ದಾರೆ. 1973 ಮತಗಳ ಮುನ್ನಡೆ ಈಗ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರ ಪರವಾಗಿದೆ. ಬಟ್ ಪೈಪೋಟಿ ಹೇಗಿದೆ ನೋಡಿ, ಬಂಗಾರು ಹನುಮಂತು ಒಂದೊಳ್ಳೆ ಪೈಪೋಟಿ ಕೊಡ್ತಿದ್ದಾರೆ. ಇದೇ ಸಂಡೂರಿನಲ್ಲಿ ಈ ಹಿಂದೆ KRPPಯೂ ಇತ್ತು, ಬಿಜೆಪಿಯೂ ಇತ್ತು. ಬಿಜೆಪಿ 60,000 ತಗೊಂಡಿತ್ತು, KRPP 40,000 ತಗೊಂಡಿತ್ತು. ಗೆದ್ದಂತ ಅಭ್ಯರ್ಥಿ 90,000 ಚಿಲ್ಲರೆ ಮತಗಳನ್ನು ತಗೊಂಡಿದ್ರು. ಈಗ KRPP ಮತ್ತು ಬಿಜೆಪಿ ಒಂದಾಗಿದೆ. ಟೆಕ್ನಿಕಲಿ ಅವರಿಬ್ರು ಒಂದಿದ್ದಾರೆ. ಬಟ್ ವೋಟರ್ಸ್ ಅವರಿಬ್ಬರಿಗೆ ವೋಟ್ ಹಾಕಿರುವಂತ ಎಲ್ಲಾ ವೋಟರ್ಸ್ ಈಗ ಬಿಜೆಪಿಗೆ ವೋಟ್ ಹಾಕ್ತಾರಾ ಅನ್ನೋದು ಪ್ರಶ್ನೆ. ಮತ್ತು ಗಣಿ ಅಂತಲೇ ಕರೆಸ್ಕೊಂಡಿರೋ ಜನಾರ್ದನ್ ರೆಡ್ಡಿ ಬ್ಯಾಕ್ ಟು ಬಳ್ಳಾರಿ ಆದ್ಮೇಲೆ ನಡೀತಾ ಇರುವಂತಹ ಒಂದು ಮೊದಲ ಚುನಾವಣೆ ಆಗಿರೋದ್ರಿಂದ ಆ ಚುನಾವಣೆಯಲ್ಲಿ ಬಿಜೆಪಿಯ ಪರವಾದಂತಹ, ಅದರಲ್ಲೂ ಅವರದ್ದೇ ರೈಟ್ ಹ್ಯಾಂಡು ಅಥವಾ ಅವರ ಬಹಳ ಹತ್ತಿರದ ವ್ಯಕ್ತಿ ಬಂಗಾರು ಹನುಮಂತು ಸ್ಪರ್ಧೆಯಲ್ಲಿರೋದ್ರಿಂದ ಬಂಗಾರು ಹನುಮಂತು ಅವರ ಪರವಾಗಿ ಒಂದು ಟ್ರೆಂಡ್ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ಒಳ್ಳೆ ಟಫ್ ಫೈಟ್ ಅಂತೂ ಬಹಳ ಸ್ಪಷ್ಟವಾಗಿದೆ.